ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರೀತಿ ಶಶಿಧರ್ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋದಲ್ಲಿ ನನ್ನ ಫೇವ್ರೆಟ್ ಬುಕ್, ಅದು ಟಾಪ್ 5 ಆಲ್ ಟೈಮ್ ಫೇವ್ರೆಟ್ ಬುಕ್ಸ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನೀವು ಓದಕ್ಕೆ ಇಷ್ಟ ಅಂತಂದರೆ ನೀವು ಕೂಡ ಓದ್ಬೋದು. ಸೊ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಾಂಟ್ಯಾಕ್ಟ್ ಕೊಡ್ತೀನಿ, ನನಗೆ ಹೇಗೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಬಂತು ಅಂತ. ಆ್ಯಕ್ಚುಲಿ ನನಗೆ ಓದೋದಂದ್ರೇ ಇಷ್ಟ ಇರಲಿಲ್ಲ. ಸ್ಪೆಷಲಿ ನನ್ನ ಸ್ಕೂಲ್ ಟೆಕ್ಸ್ಟ್ ಬುಕ್ಸೇ ನಾನು ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಒಂದು ಚಾಪ್ಟರ್ ಓದ್ತಾ ಇದ್ದೆ, ದೆನ್ ಐ ವಾಸ್ ಲೈಕ್ ಆಗ್ತಿರಲಿಲ್ಲ. ನನಗೆ 10 pages ಓದಿದ್ರೆ ಹೆಚ್ಚು. ಸೊ ಅಂಥದ್ರಲ್ಲಿ ಐ ರೆಡ್ ಆಲ್ ಆಫ್ ದ ಬುಕ್ ಓವರ್ ದೇರ್. ಆ್ಯಂಡ್ ಇನ್ನೂ ಜಾಸ್ತಿ ಬುಕ್ಸ್ ಇದೆ, ಅದು ಕೂಡ ಓದಿದ್ದೀನಿ. ಸೊ ಐ ಡೋಂಟ್ ನೋ ಹೇಗೆ ಡೆವಲಪ್ ಆಯಿತು ಅಂತಲೂ. ಐ ಜಸ್ಟ್ ಚೋಸ್. ಸೊ ಏನಾಯಿತು ಅಂದರೆ, ಒಂದ್ಸತಿ ನಾನು ನನ್ನ ಅಂಡರ್ ಗ್ರ್ಯಾಡ್ ಇರುವಾಗ ನಮಗೆ ಕಾಲೇಜಲ್ಲಿ ಬುಕ್ಸ್ ಮೇಳ ಥರ ಇರ್ತಾಯಿದ್ರು. ಸೊ ವಿ ಹ್ಯಾವ್ ಟು ಗೋ ಆ್ಯಂಡ್ ಪರ್ಚೇಸ್. ನನಗೆ ಒಬ್ಬಳು ಫ್ರೆಂಡ್ ಇದ್ಲು ಹೂ ವಾಸ್ ಸೋ ಇನ್ ಟು ಬುಕ್ಸ್. ಸೊ ಅವಳು ಕರ್ಕೊಂಡು ಹೋಗಿದ್ಲು, ಬಾ ನೋಡೋಣ ಅಂತ ಹೇಳ್ಬಿಟ್ಟು. ಅವಳ ಜೊತೆ ಹೋದಾಗ ಐ ಆಲ್ಸೋ ಹ್ಯಾವ್ ದಿಸ್ ಒನ್ ಬ್ಯಾಡ್ ಹ್ಯಾಬಿಟ್. ನನ್ನ ಶಾಪೋಹಾಲಿಕ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೋ ಮ್ಯಾಟರ್ ವೆರ್ ಐ ಗೋ, ಎಲ್ಲಿ ಹೋಗಲಿ ಏನು ಮಾಡಲಿ ಅದು ನನಗೆ ಯೂಸ್ ಇರಲಿ ಇಲ್ಲದೆ ಇರಲಿ, ಐ ಜಸ್ಟ್ ಹ್ಯಾವ್ ಟು ಬೈ ಅಷ್ಟೇ. ಸುಮ್ಮನೆ ಐ ಜಸ್ಟ್ ಹ್ಯಾವ್ ಟು ಬೈ. ಸೊ ಹಾಗೆ ಮಾಡಿಬಿಟ್ಟು ಐ ಗಾಟ್ ಲೈಕ್ 3 books. ಅದರಲ್ಲಿ ಒಂದು ಬುಕ್ಕು ನನಗೆ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಇನ್ನೊಂದು ಬುಕ್ ಓದಬೇಕಂತ ಓದೋಕ್ಕಾಗಿಲ್ಲ. ಬಿಕಾಸ್ ಆ ಬುಕ್ನ ನನಗೆ ನನ್ನ ಫ್ರೆಂಡ್ಗೆ ರಿಲೇಟ್ ಮಾಡಿಬಿಟ್ಟು ತೊಗೊಂಡಿದ್ದೆ. ನನ್ನ ಫ್ರೆಂಡ್ ಜೊತೆ ವಿ ಡ್ರಿಫ್ಟೆಡ್ ಅಪಾರ್ಟ್. ಅವ್ರು ಬೇರೆ ಕಡೆ ಹೋದರು, ನಾನು ಬೇರೆ ಕಡೆ. ಅದೇ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಅದು ಓದಬೇಕು ಅಂತ ಅನಿಸಿಲ್ಲ. ಆ್ಯಂಡ್ ಇನ್ನೊಂದು ಬುಕ್ ಇತ್ತಲ್ಲ, ಸೊ ದ್ಯಾಟ್ ಈಸ್ ಮೈ ಫಸ್ಟ್ ಬುಕ್ ದಟ್ ಐ ಕಂಪ್ಲೀಟೆಡ್ ಕರೆಕ್ಟಾಗಿ. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಬುಕ್ಸ್ ಇತ್ತು, ಬಟ್ ನನಗೆ ಓದಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಸೊ ಆ ಬುಕ್ಕು ಟಾಪ್ 5 ಅಲ್ಲಿ ಬರುತ್ತೆ. ಸೊ 5th ಲಿಸ್ಟಲ್ಲಿ ಅದಿರೋದು. ಇಟ್ ಇಸ್ ಕಾಲ್ಡ್ ಫಾರ್ ಎವರ್ ಈಸ್ ಅ ಲೈ ಅಲ್ವಾ? ಫಾರ್ ಎವರ್ ಈಸ್ ಅ ಲೈ, ಫಾರ್ ಎವರ್ ಈಸ್ ಅ ಲೈ ಅಂತ. ಸೊ ಇದು ಆ್ಯಕ್ಚುಲಿ ಟಿಪಿಕಲ್ ರೊಮ್ಯಾನ್ಸೇ, ಬಟ್ ನಾಟ್ ಲೈಕ್ ಎವ್ರಿ ರೊಮ್ಯಾನ್ಸ್ ಇರುತ್ತಲ್ಲ ಆ ಥರ ಅಲ್ಲ. ದಿಸ್ ಹ್ಯಾಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಕಾಲೇಜ್ ಗರ್ಲ್ ಇರ್ತಾಳೆ, ಬಿಸ್ನೆಸ್ ಪರ್ಸನ್ ಇರ್ತಾನೆ, ಅವರಿಬ್ಬರು ಮೀಟ್ ಆಗ್ತಾರೆ. ಸಮಥಿಂಗ್ ಲೈಕ್ ದ್ಯಾಟ್ ಸಿಮಿಲರ್ ಆಗಿ ಇದೆ, ಬಟ್ ಇಟ್ಸ್ ನಾಟ್ ಲೈಕ್ ಕ್ಲಾಸಿಕ್. ಅದೊಂಥರ ಏನೋ ಒಂದು ಡಿಫ್ರೆಂಟಾಗಿ ಯುನಿಕ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ನಾನು ಓದಿದಲ್ಲದೆ ನಾನು ಯಾರಿಗೆ ರೆಕಮೆಂಡ್ ಮಾಡ್ದಲ್ಲ ಆ ಬುಕ್, ಅವ್ರು ಎಲ್ಲರಿಗೂ ಇಷ್ಟ ಆಗಿದೆ. ಆ್ಯಂಡ್ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಕೂಡ ಬಂದಿದೆ. ಆ ಪಾರ್ಟ್ ನಂಗೆ ಓದೋಕ್ಕಾಗಿಲ್ಲ, ಬಿಕಾಸ್ ನಾನು ಓದಬೇಕು ಅಂದಾಗ, ಪರ್ಚೇಸ್ ಮಾಡಬೇಕು ಅಂದಾಗೆಲ್ಲ ಅದು ಔಟ್ ಆಫ್ ಸ್ಟಾಕ್ ಆಗ್ತಾಯಿತ್ತು. ಸ್ಟಾಕಿಗೆ ಬಂದಾಗ ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ, ಬಿಕಾಸ್ ನಾನು ಕಾಲೇಜ್ ಹೋಗ್ತಾ ಇದ್ದೆ ಆಬ್ವಿಯಸ್ಲಿ. ಸೊ ಅದಾದಮೇಲೆ ನನಗೆ ಅದ್ರದ್ದು ಇಂಟ್ರೆಸ್ಟೇ ಹೋಯಿತು. ಸೊ ಐ ಜಸ್ಟ್ ರೆಡ್ ದಟ್ ಒನ್ ಪಾರ್ಟ್, ಫಾರ್ ಎವರ್ ಈಸ್ ಅ ಲೈ ಅಂತ. ನನ್ನ ಅಕ್ಕಂಗೆ ಕೂಡ ಕೊಟ್ಟೆ. ಶೀ ಆಲ್ಸೋ ಫೆಲ್ ಇನ್ ಲವ್ ವಿತ್ ದ್ಯಾಟ್. ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನನ್ನ ಫ್ರೆಂಡ್ಸಿಗೆ ಕೂಡ ಕೊಟ್ಟೆ. ದೇ ಆಲ್ಸೋ ಲವ್ ದ ಬುಕ್. ಸೊ ದಿಸ್ ಈಸ್ ಮೈ ರೆಕಮೆಂಡೇಶನ್ ಟು ಯು ಗೈಸ್. ಫಾರ್ ಎವರ್ ಈಸ್ ಅ ಲೈ ಅಂತ. ಪ್ಲೀಸ್ ಹೋಗಿ ಓದಿ ಒಂದ್ಸತಿ, ಚೆನ್ನಾಗಿದೆ. ಅಟ್ಲೀಸ್ಟ್ ಫಸ್ಟ್ 10 pages ಓದಿ, ದೆನ್ ಯು ವಿಲ್ ಸ್ಟಾರ್ಟ್ ಫೈಂಡಿಂಗ್ ದ ಇಂಟ್ರೆಸ್ಟ್ ಬೈ ಯೋರ್ ಸೆಲ್ಫ್. ಸೊ ಅದು ನನ್ನ ಹತ್ರ ಇಲ್ಲ ಇವಾಗ. ಐ ಡೋಂಟ್ ನೋ ವೆರ್ ಇಟ್ ಈಸ್. ಇದೆ ಸಮ್ವೇರ್, ಬಟ್ ಐ ಡೋಂಟ್ ನೋ ವೆರ್ ಇಟ್ ಈಸ್. ಸೊ ಅದು ತೋರ್ಸೋಕ್ಕಾಗಲ್ಲ. ಇಟ್ಸ್ ಇನ್ ಲೈಕ್ ಬ್ಲೂ ಕವರ್ ಪೇಜ್ ಇದೆ, ಬ್ಲೂ ಆ್ಯಂಡ್ ವೈಟ್ ಕವರ್ ಪೇಜ್ ಇದೆ. ಇಟ್ಸ್ ರಿಯಲಿ ನೈಸ್. ಫಾರ್ ಎವರ್ ಈಸ್ ಅ ಲೈ ಅನ್ನೋದು ಫಸ್ಟ್ ಪಾರ್ಟು, ಫಾರ್ ಎವರ್ ಈಸ್ ಟ್ರೂ ಅನ್ನೋದು ಸೆಕೆಂಡ್ ಪಾರ್ಟು. ಸೊ ಫಸ್ಟ್ ಪಾರ್ಟ್ ಐ ಕ್ಯಾನ್ ಗ್ಯಾರಂಟಿ, ಸೆಕೆಂಡ್ ಪಾರ್ಟ್ ನಂಗೆ ಗೊತ್ತಿಲ್ಲ. ನನ್ನ ಅಕ್ಕ ಓದ್ಲು, ಬಟ್ ಅವಳು ಹೇಳಿದಾಗೆ ಫಸ್ಟ್ ಪಾರ್ಟ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಬಟ್ ಎನಿವೇಸ್, ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ ಫಾರ್ ದ ಫಸ್ಟ್ ಪಾರ್ಟ್. ಬೇಕಿದ್ರೆ ನಿಮ್ಗೆ ಇಷ್ಟ ಆದರೆ ಸೆಕೆಂಡ್ ಪಾರ್ಟ್ ಹೋಗ್ಬೋದು. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ಟಾಪ್ 4 ಬರುತ್ತೆ ಒಂದು, ದಿಸ್ ಇಸ್ ಕನ್ನಡ ಬುಕ್. ಸೊ ನನಗೆ ಏನಂತ ಅಂದರೆ, ಸ್ವಲ್ಪ ಹಿಸ್ಟ್ರಿ ಇರಬೇಕು ನನಗೆ. ಎಸ್, ಹಿಸ್ಟ್ರಿ ಇರಬೇಕು. ಆ್ಯಂಡ್ ಸ್ವಲ್ಪ ನಮ್ಮದು ಏನ್ಷಿಯಂಟು ಹಿಂದೂ ಕಲ್ಚರ್ ಇರಬೇಕು, ವೇದಾಸ್ ಇರಬೇಕು, ಕನೆಕ್ಷನ್ಸ್ ಇರಬೇಕು. ಅದು ಜಾಸ್ತಿ ನನಗೆ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಬೇರೆದಕ್ಕೂ ಬರುತ್ತೆ, ಬಟ್ ಇದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ಸೊ ನನಗೆ ಪರ್ಟಿಕ್ಯುಲರ್ ಇದೇ ಥರನೇ ಬುಕ್ ಬೇಕು, ಇದೇ ಥರನೇ ಓದಬೇಕು, ನನ್ನ ಇಂಟ್ರೆಸ್ಟ್ ಇಲ್ಲೇ ಇದೆ ಅಂತ ಏನೂ ಇಲ್ಲ. ಬಟ್ ಐ ರೀಡ್ ಎವ್ರಿ ಬುಕ್. ಇವಾಗ ನಾನು ರೆಕಮೆಂಡ್ ಮಾಡ್ತಾ ಇರೋದು ಅಷ್ಟೇ, ಇದೇ ಥರನೇ ಲವ್ ಸ್ಟೋರೀಸೇ ಆಗಿರಬೇಕು, ಇಲ್ಲ ಫಿಕ್ಷನಲ್ಸೇ ಆಗಿರಬೇಕು, ನಾನ್ ಫಿಕ್ಷನ್ಸೇ ಆಗಿರಬೇಕು, ನಥಿಂಗ್ ಲೈಕ್ ದ್ಯಾಟ್. ಐ ಆಮ್ ಜಸ್ಟ್ ರೆಕಮೆಂಡಿಂಗ್ ನನಗೆ ಇಷ್ಟ ಆಗಿದ್ದು ಅಷ್ಟೇ. 4th ಬುಕ್ ಇಸ್ ದಿಸ್ ಒನ್, ಕನಸಿನ ಆಸೆಗಳು ಅಂತ. ಸೊ ಈ ಬುಕ್ ಏನು ಅಂತ ಅಂದರೆ, ಇದರದ್ದು ನಿಮಗೆ ಬಿಗರ್ ವರ್ಷನ್ ಬೇಕು, ಇನ್ಡೆಪ್ತ್ ಬೇಕು ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಬರೆದಿದ್ದಾರೆ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ಬಟ್ ನಿಮಗೆ ಸೈಕಾಲಜಿ
ಸಾರಿ, ನಿಮಗೆ ಸೈಕಾಲಜಿ ಬ್ಯಾಕ್ಗ್ರೌಂಡ್ ಇಲ್ಲ, ನಿಮಗೆ ಏನೂ ಇಂಟ್ರೆಸ್ಟ್ ಇಲ್ಲ ಸೈಕಾಲಜಿ ಬಗ್ಗೆ, ಅಷ್ಟು ಡೆಪ್ತಾಗಿ ಹೋಗೋದ್ರ ಬಗ್ಗೆ ಅಂತಂದರೆ ದರ್ ಇಸ್ ನೋ ಪಾಯಿಂಟ್, ಬಿಕಾಸ್ ಅಷ್ಟು ತಪ್ಪದು ಓದೋ ಅಷ್ಟೊತ್ತಿಗೆ ನಿಮಗೆ ಬೋರ್ ಆಗಿಬಿಡುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ದಿಸ್. ನಿಮಗೆ ಇದು ಇಂಟ್ರೆಸ್ಟ್ ಆಯಿತು ಅಂದರೆ ನೀವು ಅದಕ್ಕೆ ಹೋಗ್ಬೋದು. ಇದು ಕನ್ನಡದಲ್ಲಿದೆ. ದಿಸ್ ಇಸ್ ಬೈ ಕಂಠನೇನಿ ರಾಧಾಕೃಷ್ಣ ಮೂರ್ತಿ ಅಂತ. ಸೊ ಇದ್ರಲ್ಲಿ ಏನು ಅಂದರೆ ನಿಮಗೆ ಕನಸಿನ ಬಗ್ಗೆ ಹೇಳುತ್ತೆ. ಕನಸು ಬೀಳಕ್ಕೆ ಏನೇನು ಟ್ರಿಗರ್ ಆಗುತ್ತೆ, ಲೈಫಲ್ಲಿ ಏನೇನು ಟ್ರಿಗರ್ ಆಗಿರೋದು ಕನಸು ಬೀಳುತ್ತೆ. ಆಮೇಲೆ ಕೆಲವ್ರು ಫೇಸಸ್ ಬರುತ್ತಲ್ಲ, ನಿಮಗೆ ಗುರ್ತೇ ಇರೋದಿಲ್ಲ, ಬಟ್ ಅವ್ರ ಫೇಸಸ್ ಬರುತ್ತೆ. ಸೊ ಅವ್ರ ಈ ಫೇಸಸ್ ಏನಕ್ಕೆ ಬರುತ್ತೆ, ಯಾಕೆ ಬರುತ್ತೆ, ಆ್ಯಂಡ್ ಆಲ್ಸೋ ಕೆಲವು ಸತಿ ನಿಮಗೆ ಎಚ್ಚರಿದ್ದೀನಿ ಅನಿಸುತ್ತೆ, ಬಟ್ ಸ್ಟಿಲ್ ಇದರಲ್ಲಿ ಇರ್ತೀರ, ಆವಾಗಲೂ ಡ್ರೀಮ್ಸ್ ಬರುತ್ತೆ. ಆ್ಯಂಡ್ ಬೆಳಗಿನ ಜಾವ ಬೀಳೋ ಕನಸುಗಳು ನಿಜ ಅಂತ ಹೇಳ್ತಾರೆ, ನಿಜ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದು ನಿಜನ ಸುಳ್ಳ. ಆ್ಯಂಡ್ ನಿಮಗೆ ಸ್ಲೀಪ್ ಬಗ್ಗೆನೂ ಒಂದು ಸ್ವಲ್ಪ ಡೀಟೇಲ್ ಆಗಿ ಸೈಂಟಿಫಿಕ್ ಆಗಿನೂ ಹೇಳಿದ್ದಾರೆ, ಸ್ಲೀಪ್ ವೇವ್ಸ್ ಬಗ್ಗೆ, ಸ್ಟೇಜಸ್ ಬಗ್ಗೆ, ಸೈಕಲ್ಸ್ ಬಗ್ಗೆ. ಸೊ ಇಟ್ಸ್ ರಿಯಲಿ ರಿಯಲಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಆಲ್ಸೋ ಕುರುಡ್ರಿಗೆ ಯಾವ ಥರ ಕನಸು ಬೀಳುತ್ತೆ, ಮಕ್ಳಿಗೆ ಕೆಟ್ಟ ಕನಸು ಬಿದ್ದರೆ ಏನು, ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಟ್ಟ ಕನಸು ಬಿದ್ದರೆ ಏನು, ನಿಮ್ಮ ಬ್ರೇಕಪ್ ಆಗೋ ಟೈಮಲ್ಲಿ ಕನಸು ಬಿದ್ದರೆ ಏನು, ಬ್ರೇಕಪ್ ಆಗಿ ಸುಮಾರು ದಿನ ಆದಮೇಲೆ ಅವ್ರು ಮತ್ತೆ ನಿಮ್ಗೆ ಕನಸಲ್ಲಿ ಬರ್ತಾ ಇದ್ದಾರೆ ಅಂದರೆ ಹಾಗಂದರೆ ಏನು. ಸೊ ಇಟ್ಸ್ ಆಲ್ ಇನ್ ಡೀಟೇಲ್ ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ನಿಮಗೆ ತುಂಬ ಕ್ಯೂರಿಯಾಸಿಟಿ ಇದ್ದರೆ ನಿಮ್ಮ ಸಬ್ ಕಾನ್ಷಿಯಸ್ ಬಗ್ಗೆ ತಿಳ್ಕೊಬೇಕು ಅಂತ, ನನ್ನ ಬಗ್ಗೆ ನಾನು ಜಾಸ್ತಿ ತಿಳ್ಕೊಬೇಕು ಅಂತ, ದಿಸ್ ಲೈಕ್ ದ ಬೆಸ್ಟ್ ಬುಕ್ ದಟ್ ಯು ಕ್ಯಾನ್ ಗೋ ಫಾರ್. ಸೊ ದಿಸ್ ಇಸ್ ದ ಟಾಪ್ 4. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದಿಸ್ ಒನ್ ಆ್ಯಸಿಡ್ ಲೂಪಿನ್. ಸೊ ನನಗೆ ತುಂಬ 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 ಎಕ್ಸೈಟ್ಮೆಂಟ್ ಆಗುತ್ತೆ ಇದು ಹೇಳ್ಬೇಕಾದ್ರೆ. ಯಾಕಂದರೆ ನಾನು ತುಂಬ ಸೀರೀಸ್ ನೋಡ್ತಾ ಇದ್ದೆ ಆಯಿತಾ. ಸೊ ವೆನ್ ಐ ವಾಸ್ ಇನ್ ಲೈಕ್ ಅಂಡರ್ ಗ್ರಾಡಲ್ಲಿ ಇರುವಾಗ, ಇಲ್ಲ ಪೋಸ್ಟ್ ಗ್ರಾಡಲ್ಲಿ ಇರುವಾಗ ತುಂಬ ಸೀರೀಸ್ ನೋಡ್ತಾ ಇದ್ದೆ ನೆಟ್ಫ್ಲಿಕ್ಸಲ್ಲಿ. ಸೊ ಐ ಸಾ ದಟ್ ಸೀರೀಸ್ ಆ್ಯಸಿಡ್ ಲೂಪಿನ್ ಅಂತ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ದಿಸ್ ಸೀರೀಸ್ ಹೇಗೆ ಅಂದರೆ ಹೀಸ್ ಅಂದರೆ ಇದು ಒಂದು ಪರ್ಸನ್ ಬಗ್ಗೆ ಅಂತ ಅಲ್ಲ, ಅವ್ರ ಫುಲ್ ಲೈಫ್ ಹಿಸ್ಟ್ರಿ ಆ್ಯಂಡ್ ಅವ್ರು ಬರೋ ಲೈಫಲ್ಲಿ ಯಾರ್ಯಾರು ಪಾರ್ಟ್ಸ್ ಬರುತ್ತೆ, ಯಾರ್ಯಾರು ಪಾರ್ಟ್ ಬರುತ್ತೆ ಅವ್ರ ಹಿಸ್ಟ್ರಿ ಕೂಡ ಇದೆ. ಸೊ ದೇರ್ ದಿಸ್ ಒನ್ ಪರ್ಸನ್ ಆಯಿತಾ, ಅವನು ಕಳ್ಳ. ಅವನು ಹೇಗೆ ಕದೀತಾನೆ, ಯಾಕೆ ಕದೀತಾನೆ, ಅವನದು ವೈಫ್ನ ಹೇಗೆ ನೋಡ್ಕೋತಾನೆ, ಮಕ್ಕಳನ್ನ ಹೇಗೆ ನೋಡ್ಕೋತಾನೆ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾನೆ, ಆ್ಯಂಡ್ ಅವ್ನ ಲವ್ ಸ್ಟೋರೀಸ್, ಚೈಲ್ಡ್ಹುಡ್ ಲವ್ ಸ್ಟೋರೀಸ್, ಆ್ಯಂಡ್ ಅವನಿಗೆ ಯಾರು ಮೋಸ ಮಾಡಿದ್ರು, ಆ್ಯಂಡ್ ಆಲ್ಸೋ ಅವನ ಅಪ್ಪ ಹೇಗಿದ್ರು, ಎವ್ರಿಥಿಂಗ್. ಇಟ್ಸ್ ಫ್ಯಾಂಟಾಸ್ಟಿಕ್. 3 ಪಾರ್ಟ್ಸ್ ಏನೋ ಇದೆ, 4th ಪಾರ್ಟ್ ಏನೋ ಬರ್ತಾ ಇದೆ ಈ ಇಯರಲ್ಲಿ. ಸೊ ಐ ಆಮ್ ಈವನ್ ಮೋರ್ ಎಕ್ಸೈಟೆಡ್. ಸೊ ಅದು ಸೀರೀಸ್ ನೋಡಿಬಿಟ್ಟು ಐ ಗಾಟ್ ದಿಸ್ ಬುಕ್. ಆ್ಯಂಡ್ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ ಅಂದರೆ, ಅವ್ನು ಹೇಗೆ ಪ್ಲ್ಯಾನ್ ಮಾಡ್ತಾನೆ, ದ ಲಾಜಿಕಲ್ ಥಿಂಕಿಂಗ್, ಇಟ್ಸ್ ಟಾಪ್ ನಾಚ್. ಸೊ ಯಾ, ನಿಮ್ಗೆ ಸೀರೀಸ್ ಬೇಕಾದ್ರೂ ನೋಡ್ಬೋದು, ಬುಕ್ಸ್ ಬೇಕಾದ್ರೂ ಓದ್ಬೋದು, ಬಟ್ ಐ ರೆಕಮೆಂಡ್ ಬುಕ್ ನೋಡಿ. ಓಕೆ, ನಿಮಗೆ ಸೀರೀಸ್ ಇಷ್ಟೇ, ಸೀರೀಸ್ ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಬನ್ನಿ, ಬಟ್ ಯು ಶುಡ್ ಗಿವ್ ಇಟ್ ಅ ಟ್ರೈ. ಇಟ್ಸ್ ರಿಯಲಿ ನೈಸ್. ನಿಮಗೆ ಏನಾರ ಏನೋ ಶರ್ಲಾಕ್ ಹೋಮ್ಸ್ ಥರ ಮೈಂಡ್ ಇದ್ದರೆ ಯು ಕ್ಯಾನ್ ರಿಯಲಿ ಗೋ ಫಾರ್ ದಿಸ್ ಒನ್. ಆ್ಯಂಡ್ ಆಲ್ಸೋ ಓ ಮೈ ಗಾಡ್, ಯು ಗರ್ಲ್ಸ್ ಹ್ಯಾವ್ ಟು ಸಿ ಇಟ್, ಬಿಕಾಸ್ ಇವ್ರ ಅಪ್ಪ ಇದ್ದಾರಲ್ಲ, ಸೊ ಹೀ ಈಸ್ ಸಚ್ ಅ ಜೆಂಟಲ್ ಮ್ಯಾನ್. ದ ವೇ ಹಿ ಟ್ರೀಟ್ಸ್ ಬರೀ ಹುಡುಗಿರಂತಲ್ಲ, ದ ಪರ್ಸ್ನಾಲಿಟಿ ಆಫ್ ಹಿಮ್ ಇಟ್ ಸೆಲ್ಫ್ ಈಸ್ ವಂಡರ್ಫುಲ್. ನನಗೆ ತುಂಬ ಇಷ್ಟ ಆದರು ಅವ್ರ ಪರ್ಸ್ನಾಲಿಟಿ. ಆ್ಯಂಡ್ ಹೀ ಆಲ್ಸೋ ಇಸ್ ಕ್ವೈಟ್ ಹ್ಯಾಂಡ್ಸಮ್. ಈಸ್ ಐ ಮೀನ್ ಸೀರೀಸ್ ಅಂದಮೇಲೆ ಚೆನ್ನಾಗಿರೋನ ಹಾಕಲೇಬೇಕು, ಬಟ್ ಸ್ಟಿಲ್ ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂದರೆ ದಟ್ಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ಯಾ, ದಿಸ್ ಈಸ್ that. And next, okay, next recommendation top 2 ಅಲ್ಲಿ ಇರೋದು ಇಸ್ ಪುನರ್ಜನ್ಮ ಹಾಗೂ ರಾಜಕೀಯ ರೇಖೆ ಅಂತ. ಸೊ ದಿಸ್ ಇಸ್ ಇನ್ ಟಾಪ್ ಲಿಸ್ಟ್. ಯಾಕೆ ಅಂತ ಅಂದರೆ ಬೇಸಿಕಲಿ ಪುನರ್ಜನ್ಮ ಅಂದರೆ ನೀವೆಲ್ಲರಿಗೂ ಗೊತ್ತು, ರೀಬರ್ತ್. ಆ್ಯಂಡ್ ನೀವು ಹೇಗಿರ್ತೀರಾ, ಏನಾಗಿರ್ತೀರಾ, ಏನು ಕರ್ಮದಿಂದ ಹೀಗಾಗ್ತೀರಾ, ಈ ಜನ್ಮದಲ್ಲಿ ಮಾಡಿರೋ ಕರ್ಮದಿಂದ ನೆಕ್ಸ್ಟ್ ಏನೇನು ಫೇಸ್ ಮಾಡ್ತೀರಾ. ಸೊ ಆಲ್ ಆಫ್ ದಟ್ ಇಸ್ ಇನ್ ಪುನರ್ಜನ್ಮ. ಆ್ಯಂಡ್ ರಾಜಕೀಯ ರೇಖೆ ಅಂತಂದರೆ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಸೊ ಇದು ತುಂಬ ತುಂಬ ವರ್ಷದ ಹಿಂದೆಯಿಂದ ಇಂಡಿಯಾದಲ್ಲೇ ಇತ್ತು, ಬಟ್ ಅಷ್ಟು ಅದು ಬೆಳಕಿಗೆ ಬಂದಿರಲಿಲ್ಲ. ಇವಾಗ ಜಾಪನೀಸ್ ಕಡೆಯಿಂದ ಅದು ಬೆಳಕಿಗೆ ಬರ್ತಾ ಇದೆ. ಆ್ಯಂಡ್ ರಾಜಕೀಯ ರೇಖೆ ಅಂತಂದರೆ ನಮಗೆ ಮಾಸ್ಟರ್ಸಲ್ಲಿ ಕೂಡ ಇತ್ತು. ಐ ವಾಸ್ ಸೋ ಎಕ್ಸೈಟೆಡ್. ಸೊ ನಂದು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಶೇರ್. ಸೊ ಏನು ಅಂತಂದರೆ, ದೇರ್ ವಾಸ್ ದಿಸ್ ಒನ್ ಟೈಮ್, ನಮ್ಮದೊಬ್ಬರು ಹಾಸ್ಟೆಲ್ ಅವರು ತುಂಬ ಲೇಟ್ ನೈಟ್ ಬಂದಿದ್ದರು, ಟ್ರಾವೆಲ್ ಮಾಡಿಕೊಂಡು ಬಸ್ ಸಿಕ್ಕಿಲ್ಲ, ಹಾಗೆ ಹೇಗೆ ಅಂದ್ಕೊಂಡು ಬಂದಿದ್ರು. ಆ್ಯಂಡ್ ನಮ್ಮ ವಾರ್ಡನ್ ತುಂಬ 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 ಸ್ಟ್ರಿಕ್ಟ್ ಇತ್ತು. ಐ ಶೇರ್ ದಿಸ್ ಸ್ಟೋರಿ ಸಮ್ ಆಫ್ ದ ಟೈಮ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಸ್ಟ್ರಿಕ್ಟ್ ಇದ್ರು ಅಂತ. ಸೊ ನಮಗೆ ಟ್ಯಾಬ್ಲೆಟ್ ಕೇಳೋಕ್ಕೂ ಆಗ್ತಾ ಇರಲಿಲ್ಲ, ಬಿಕಾಸ್ ಲೇಟಾಗಿ ಆಲ್ರೆಡಿ ಬಂದಿದ್ರು. ಆ್ಯಂಡ್ ಬಿಸಿನೀರಿಗೆ ವಾಟರ್ ಪ್ಯೂರಿಫೈ ಆಲ್ವೇಸ್ ಕೆಟ್ಟೋಗಿರ್ತಾ ಇತ್ತು. ಸೊ ಏನು, ದೇರ್ ವಾಸ್ ನೋ ಮೀನ್ಸ್, ನಮ್ಮ ಹತ್ರ ಟ್ಯಾಬ್ಲೆಟ್ಸ್ ಇರಲಿಲ್ಲ, ನಥಿಂಗ್ ವಾಸ್ ದ್ಯಾಟ್. ಸೊ ಆ್ಯಂಡ್ ಆ್ಯಕ್ಸಸ್ ಕೂಡ ಇರಲಿಲ್ಲ, ದೇರ್ ಇಸ್ ನೋ ಫಾರ್ಮಸಿ ನಿಯರ್ ಬೈ. ಆ್ಯಂಡ್ ನಾವು ಅಷ್ಟೊತ್ತಿಗೆ ಹೊರಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಇಟ್ ವಾಸ್
ಅ ಕೆಯಾಟಿಕ್ ಆ್ಯಂಡ್ ಬೆಳಗ್ಗೆ ಕೂಡ ಅವರಿಗೆ ಎಕ್ಸಾಮ್ ಇತ್ತು. ಆ್ಯಂಡ್ ಯೂಶಲಿ ನಾವು ಲಾಸ್ಟಿಗೆ ಅಂದರೆ ನಮ್ಮ ಸೈಕಾಲಜಿ ಎಕ್ಸಾಮ್ಸ್ ಲಾಸ್ಟಿಗೆ ಇರ್ತಾ ಇರೋದ್ರಿಂದ ನಾವು ಹಾಸ್ಟೆಲಲ್ಲಿ ಯಾರು ಸೈಕಾಲಜಿ ಸ್ಟೂಡೆಂಟ್ಸ್ ಹಾಸ್ಟೆಲಲ್ಲಿ ಇರ್ತಾಯಿದ್ರು, ಅವರಷ್ಟೇ ಇರ್ತಾಯಿದ್ರು. ಆ್ಯಂಡ್ ಆಲ್ಸೋ ಫೈನಲ್ ಇಯರ್ಸ್ ಅವ್ರಿಗೆ ಬೇಗ ಮುಗಿದೋಗ್ತಾ ಇತ್ತು. ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇತ್ತು ಅಂದರೆ ಅವ್ರು ಜಾಸ್ತಿ ಲೇಟಾಗಿ ಇರ್ತಾಯಿದ್ರು. ಆ್ಯಂಡ್ ಇಡೀ ಹಾಸ್ಟೆಲಲ್ಲಿ ಕೆಪಾಸಿಟಿ ಆಫ್ 80 ಪೀಪಲ್ ಹಾಸ್ಟೆಲಲ್ಲಿ ನಾವು ಜಸ್ಟ್ ಲೈಕ್ 5 ಮೆಂಬರ್ಸ್ ಇದ್ದರೆ ಹೆಚ್ಚಾಗ್ತಾ ಇತ್ತು. ಸೊ ಅವ್ರು ಹಾಗಿದ್ರು, ಅವ್ರ ಕಂಡೀಷನ್ ಹಾಗಿತ್ತು. ಆ್ಯಂಡ್ ಅವ್ರು ಹಾಗೆ ದೇ ವಿಲ್ ಲೈಕ್ ನಾಳೆ ಎಕ್ಸಾಮ್ ಇದೆ, ಹೇಗೆ ಬರೆಯೋದು ಆ್ಯಂಡ್ ಎವ್ರಿಥಿಂಗ್. ದೆನ್ ಐ ವಾಸ್ ಲೈಕ್ ಓಕೆ, ವೈ ಡೋಂಟ್ ಐ ಟ್ರೈ ರೇಕಿ? ಆ್ಯಂಡ್ ಐ ಜಸ್ಟ್ ಹೆಲ್ಡ್ ದೇರ್ ಹ್ಯಾಂಡ್ ಆ್ಯಂಡ್ ಐ ಸೆಂಡ್ ದ ಎನರ್ಜಿ, ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಲ್ವಾ. ಐ ಜಸ್ಟ್ ಸೆಂಡ್ ದ ಹೀಲಿಂಗ್ ಎನರ್ಜಿ. ಐ ವಾಸ್ ಜಸ್ಟ್ ಲೈಕ್ ಓಕೆ, ಐ ಹೆಲ್ಡ್ ದೇರ್ ಹ್ಯಾಂಡ್. ಐ ವಾಸ್ ಲೈಕ್ ಲೆಟ್ ದಿಸ್ ಪರ್ಸನ್ ಹೀಲ್ ಫಾಸ್ಟ್, ಬೇಗ ಇವರು ಗುಣ ಆಗಲಿ, ಬೇಗ ಇವ್ರಿಗೆ ಎನರ್ಜಿ ಬರಲಿ ಎಕ್ಸಾಮ್ಗೆ. ಸೊ ದ್ಯಾಟ್ಸ್ ಆಲ್. ಐ ಜಸ್ಟ್ ಸೆಂಡ್ ದ್ಯಾಟ್ ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ದಟ್ ಪರ್ಸನ್ ಇಸ್ ಆಲ್ಮೋಸ್ಟ್ ಫೈನ್. ನಾನು ಏನು ಅವ್ರು ಕುಣಿತಾ ಇದ್ರು ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಆಲ್ಮೋಸ್ಟ್ ಫೈನ್. ಸ್ವಲ್ಪ ಸುಸ್ತಿತ್ತು, ಸ್ವಲ್ಪ ಟೆಂಪ್ರೇಚರ್ ಇತ್ತು, ಬಟ್ ನೈಟ್ ನೋಡಿದ ಸ್ಥಿತಿಯಿಂದ ಬೆಳಗ್ಗೆ ಅಷ್ಟೊತ್ತಿಗೆ ನೈಟ್ ನೋಡಿದ್ರೆ ಈ ಪರ್ಸನ್ಗೆ ಅಡ್ಮಿಟ್ ಮಾಡಬೇಕು, ಗ್ಲೂಕೋಸ್ ಬೇಕು, ನೋ ಇಟ್ಸ್ ಟೂ ಮಚ್, ದೇ ಕೆನಾಟ್ ರೈಟ್ ದ ಎಕ್ಸಾಮ್ ಅಂತ. ಬಟ್ ಬೆಳಗ್ಗೆ ನೋಡಿದ್ರೆ ಲೈಕ್ that's like I cannot believe in my own eyes ಅನ್ನೋ ಥರ. ಸೊ ಐ ಎಕ್ಸ್ಪ್ಲೇನ್ ದಟ್ ಪರ್ಸನ್, ನಾನು ಈ ಥರ ಮಾಡಿದೆ ಅಂತ. ದೆನ್ ದೇ ವರ್ ಆಲ್ಸೋ ಶಾಕ್ಡ್, ಬಿಕಾಸ್ ಅವ್ರಿಗೂ ಕೂಡ ಶಾಕ್ ಆಗಿತ್ತು ಹೇಗೆ ಇಷ್ಟು ಬೇಗ ಹುಷಾರಾದೆ ಅಂತ. ದೆನ್ ಐ ಶೇರ್ಡ್ ದಿಸ್ ಥಿಂಗ್, ಸೊ ದೇ ಆರ್ ಆಲ್ಸೋ ಶಾಕ್ಡ್. ಸೊ ಯಾ, that is something that you can try and you can see for yourself. ಸೊ ಬೇಸಿಕ್ಲಿ ಏನು ಮಾಡಬೇಕು ಅಂದರೆ ಇದರ್ ಯು ಕ್ಯಾನ್ ಟಚ್ ದ ಫೋರ್ ಹೆಡ್ ಅವ್ರ ಹೋಲ್ಡ್ ದರ್ ಹ್ಯಾಂಡ್, ಅವ್ರು ಕೈ ಇಟ್ಕೊಂಡ್ಬಿಟ್ಟು ನಿಮ್ಮ ಮೈಂಡ್ನ ಖಾಲಿ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಏನಾರ ಎನರ್ಜಿ ಕಳಿಸೋದು, ಏನಾರ ಮೇ ಬಿ ಹ್ಯಾಪಿನೆಸ್, ಇಲ್ಲಾಂದರೆ ಜಾಯ್ಫುಲ್ನೆಸ್, ಇಲ್ಲಂತಂದರೆ ಹೀಲಿಂಗ್ ಎನರ್ಜಿ, ಈ ಥರ ಏನಾರ ಕಳಿಸೋದು. ಸೊ ಅದು ನೀವು ಅವ್ರ ಪಕ್ಕ ಇದು ಮಾಡ್ಬೋದು, ಇಲ್ಲಾಂತಂದರೆ ಡಿಸ್ಟೆನ್ಸ್ ರೇಖೆ ಅಂತ ಇದೆ. ಸೊ ಡಿಸ್ಟೆನ್ಸಲ್ಲಿದ್ದರೆ, ತುಂಬ ದೂರ ಇದ್ದರೆ ಅದು ಕೂಡ ಮಾಡ್ಬೋದು. ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಸೆಟ್ ಇನ್ ಅ ಕಾಮ್ ಪ್ಲೇಸಲ್ಲಿ ಕುತ್ಕೊಂಡು ನಿಮ್ಮ ಮೈಂಡ್ನ ಖಾಲಿ ಮಾಡ್ಕೊಂಡ್ಬಿಟ್ಟು ಆ ಪರ್ಸನ್ನ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಏನಾರ ಗುಡ್ ಥಿಂಗ್ನ ಕಳಿಸಿದ್ರೆ ದೇ ವಿಲ್ ರಿಸೀವ್ ಇಟ್ ಆ್ಯಕ್ಚುಲಿ. ಆ್ಯಂಡ್ ಇನ್ ಕೇಸ್ ದಟ್ ಪರ್ಸನ್ ಇಸ್ ತುಂಬ ಬೇಜಾರಾಗಿದ್ರು ಅಂತ ಅಂದರೆ ಯು ಕ್ಯಾನ್ ಸೆಂಡ್ ಸಮ್ ಗುಡ್ ವೈಬ್ಸ್. ಓಕೆ, ನಾನು ಇವಾಗ ಅವ್ರಿಗೆ ಗುಡ್ ವೈಬ್ಸ್ ಕಳಿಸ್ತಾ ಇದ್ದೀನಿ, ಪಾಸಿಟಿವಿಟಿ ಕಳಿಸ್ತಾ ಇದ್ದೀನಿ ಅಂತಂದರೆ ದೇ ವಿಲ್ ಆ್ಯಕ್ಚುಲಿ ಫೀಲ್ ಗುಡ್. ನಾನು ಏನು ಅವರು ಕುಣಿತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಸ್ವಲ್ಪ ಇದಕ್ಕಾದರೂ ಅಟ್ಲೀಸ್ಟ್ ಸ್ವಲ್ಪ ಪರ್ಸೆಂಟೇಜ್ಗೆ ದೇ ವಿಲ್ ಫೀಲ್ ಸಮಾಧಾನ. ಸೊ ದ್ಯಾಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಸೊ ಯಾ, ದ್ಯಾಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಅಬೌಟ್ ರೇಕಿ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಗಿವ್ ಇಟ್ ಅ ಟ್ರೈ. ಇದು ಎಷ್ಟು ಜಸ್ಟ್ 68 ಪೇಜಸ್ ಅಷ್ಟೇ ಇದೆ. ಸೊ ನೀವೇನಾರ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಓದೋಕ್ಕೆ ಅಂತಂದರೆ ಇಟ್ಸ್ ಪರ್ಫೆಕ್ಟ್. ಇಂಟ್ರೆಸ್ಟಿಂಗ್ ಕೂಡ ಇದೆ. ಸೊ ಯಾ, ಓಕೆ. ನಾವು ದ ಟಾಪ್ ಲಿಸ್ಟಲ್ಲಿ ಯಾವುದಿದೆ ಅಂತಂದರೆ, ಓಕೆ, ಬ್ಯಾಕ್ ಸ್ಟೋರಿ ಫಾರ್ ದಿಸ್. ನಾನು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಇರಲಿಲ್ಲ. ಅಚಾನಕ್ಕಾಗಿ ಸುಮ್ಮನೆ ಬಿಲ್ಲಿಂಗ್ ಟೈಮಲ್ಲಿ ಹೋಗಿ ತೊಗೊಬಿಡೋಣ ಅಂತ ಅಂದ್ಕೊಂಡೆ. ಸೊ ತೊಗೊಂಡಾದ್ಮೇಲೆ ಐ ಜಸ್ಟ್ ಗಿವ್ ಇಟ್ ಎ ಟ್ರೈ. ನಾನು ಸ್ವಲ್ಪ ಮಂತ್ಸ್ ಓದೋದು ಸ್ಟಾಪ್ ಮಾಡಿದ್ದೆ, ರೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದೆ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್. ದೆನ್ ನಾನು ಮತ್ತೆ ರೀಡಿಂಗಿಗೆ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಅಂದರೆ ಈ ಬುಕ್. ಆ್ಯಂಡ್ ದಿಸ್ ಈಸ್, I cannot believe, I mean, I do believe in it, but I cannot believe that I purchased this book to read. So, ಇದು ನಾನು ಜಸ್ಟ್ ನಿಮಗೆ ಅದೊಂದು ಕಾರಣಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ. ಇದು ಹೇಗೆ ಅಂತಂದರೆ, ವೇಟ್, ಐಲ್ ಶೋ ಇಟ್ ಫಸ್ಟ್. ಸೊ ಮ್ಯಾನಿಫೆಸ್ಟ್, ದಿಸ್ ಇಸ್ ಲೈಕ್ 7 steps ಟು ಮ್ಯಾನಿಫೆಸ್ಟ್ ಅಂತ. ಆ್ಯಂಡ್ ದಿಸ್ ಬುಕ್ ಯಾಕೆ ನಾನು ಮಾಡ್ತಾ ಇದ್ದೇನೆ ಅಂದರೆ, ನಾವು ತುಂಬ ಸತಿ ಆಲ್ಮೋಸ್ಟ್ ಆಲ್ ದ ಟೈಮ್ ನಮ್ಮನ್ನು ನಾವು ಎಷ್ಟು ಡಿಗ್ರೇಡ್ ಮಾಡ್ತೀವಿ, ನಮಗೆ ನಾವು ಅಪ್ರಿಷಿಯೇಟ್ ಮಾಡಲ್ಲ. ವಿ ಆಲ್ವೇಸ್ ಸೇ ದಟ್ ಬೇರೆಯವ್ರು ನಮಗೆ ಅಪ್ರಿಷಿಯೇಟ್ ಮಾಡ್ತಾಯಿಲ್ಲ, ನಮ್ಮ ಪೇರೆಂಟ್ಸ್ ನಮ್ಮನ್ನ ರೆಕಗ್ನೈಸ್ ಮಾಡ್ತಾಯಿಲ್ಲ, ಬಟ್ ವಿ ಫೇಲ್ ಟು ರೆಕಗ್ನೈಸ್ ಅವರ್ ಸೆಲ್ಫ್ ಅಲ್ವಾ. ನಮಗೆ ನಾವು ಇರೋದಿಲ್ಲ ಲಾಟ್ ಆಫ್ ಟೈಮ್ಸ್. ಸೊ ಅದಕ್ಕೆ ಐ ಆಮ್ ರೆಕಮೆಂಡಿಂಗ್ ದಿಸ್. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡುತ್ತೆ, ನಿಮಗೆ ನಿಮ್ಮ ಮೇಲೆ ಗ್ರ್ಯಾಟಿಟ್ಯೂಡ್ ಬರ್ಸುತ್ತೆ, ನಿಮಗೆ ನಿಮ್ಮ ಮೇಲೆ ಪಾಸಿಟಿವಿಟಿ ಬರ್ಸುತ್ತೆ. ತುಂಬ ಸಿಚುವೇಶನ್ಸ್, ಐ ಆಮ್ ನಾಟ್ ಆಸ್ಕಿಂಗ್ ಲೈಕ್ ಎಲ್ಲ ಸಿಚುವೇಶನ್ಸಲ್ಲೂ ನೀವು ಹೋಗ್ಬಿಟ್ಟು ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನೀವು ಆ ನೆಗೆಟಿವ್ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು, ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ದೇನೆ ಅನ್ನೋದನ್ನ ಈ ಬುಕ್ ನಿಮಗೆ ಚೆನ್ನಾಗಿ ಹೇಳುತ್ತೆ. ಸೊ ದ್ಯಾಟ್ಸ್ ಐ ಆಮ್ ರೆಕಮೆಂಡಿಂಗ್ ದಿಸ್. ಆ್ಯಂಡ್ ಆಲ್ಸೋ ನಿಮಗೆ ಮ್ಯಾನಿಫೆಸ್ಟೇಷನ್ ಮೇಲೆ ಇಂಟ್ರೆಸ್ಟ್ ಇದ್ದರೆ, ಇಲ್ಲ ಕ್ಯೂರಿಯಾಸಿಟಿ ಇದ್ದರೆ, ಇಲ್ಲ ನಂಬಿಕೆ ಇದ್ದರೆ, ನೀವು ಟ್ರೈ ಮಾಡೋಕ್ಕೆ ಸ್ಪೇಸಸ್ ಕೂಡ ಕೊಟ್ಟಿದ್ದಾರೆ. ಇದೆ ಸೋ ಮೆನಿ ಪೇಜಸ್ ಟು ರೈಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ಸು. ಆ್ಯಂಡ್ ಮಧ್ಯದಲ್ಲಿ ಕೂಡ ಖಾಲಿ ಇದೆ ನಿಮಗೆ ಬರೆಯೋಕ್ಕೆ. ಓಕೆ,
ಸಿ ಇಲ್ಲಿ ಕೂಡ ಖಾಲಿ ಇದೆ ಬರೆಯೋಕ್ಕೆ, ನೀವು ಬರಿಬೋದು. ಸೊ ದಿಸ್ ಇಸ್ ಅನದರ್ ಅಮೇಝಿಂಗ್ ಬುಕ್. ಸೊ ಇದು ನಂದು ಟಾಪ್ 5 ಲಿಸ್ಟಲ್ಲಿ ಇದ್ದಿದ್ದು. ನೀವು ಟ್ರೈ ಮಾಡಿ ಅಟ್ಲೀಸ್ಟ್ 5ರಲ್ಲಿ ಜಸ್ಟ್ ಫಸ್ಟ್ 10 pages ಓದಿ ಸಾಕು. ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ದಿಸ್ ಒನ್ ಆ್ಯಂಡ್ ಸೆಕೆಂಡ್ ಒನ್, ಬಿಕಾಸ್ ಐ ರಿಯಲಿ ಬಿಲೀವ್ ದಿಸ್ ವಿಲ್ ವರ್ಕ್ ಫಾರ್ ಎವ್ರಿ ಒನ್. ಸೊ ನೀವು ಟ್ರೈ ಮಾಡಿ, ನೀವು ಆ್ಯಕ್ಚುಲಿ ಪ್ರಾಕ್ಟಿಕಲ್ ಆಗೋ ಟ್ರೈ ಮಾಡಿ, ರಿಸರ್ಚ್ ಮಾಡ್ಕೊಂಡು ಟ್ರೈ ಮಾಡಿ, ಬುಕ್ ಓದಿ ಟ್ರೈ ಮಾಡಿ. ಆ್ಯಂಡ್ ದಿಸ್ ಆಲ್ಸೋ ದಸ್ 68 pages, so easy to try. So give it a try. ವರ್ಕ್ ಆದರೆ ನನಗೂ ಒಂದು ಹೇಳಿ. ಆ್ಯಂಡ್ ನಿಮಗಾದರೂ ಬುಕ್ಸ್ ರೆಕಮೆಂಡೇಷನ್ಸ್ ಇದ್ದರೆ ನನಗೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಆ್ಯಂಡ್ ಐ ಶ್ಯೂರ್ಲಿ ಗಿವ್ ಇಟ್ ಎ ಟ್ರೈ. ಆ್ಯಂಡ್ ನಂದು ವ್ಯೂಸ್ ಕೂಡ ನಿಮಗೆ ಹೇಳ್ತೀನಿ, ಓಕೆನಾ? ಸೊ that's it for this video. Thank you so much for watching. I'll see you all in the next video and the next time. Okay, bye.